ಹಲೋ ಗೋಡಾಗೋಡ್ತಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವಿವತ್ತು ಒಂದು ಟ್ರೈಪಾಡ್ನ ಅನ್ಬಾಕ್ಸಿಂಗ್ ಮಾಡ್ಕೋಕೆ ಹೋಗ್ತಾಯಿದ್ದೀವಿ. ಸೊ ಈ ಟ್ರೈಪಾಡ್ದು ಏನು ವಿಶೇಷ ಅಂತ ಕೇಳ್ಬೋದಪ್ಪ ನೀವು. ಸೊ ಈ ಟ್ರೈಪಾಡ್ ಅತಿ ಕಡಿಮೆ ರೇಟಿದ್ದು, ಅಂದರೆ ಇದು ಒಂದು 300 ರೂಪಾಯಿಗೆ ಸಿಗೋದಂಥದ್ದು. ಮತ್ತು ಇದ್ರದ್ದು ಇನ್ನೊಂದು ವಿಶೇಷ ಅಂದರೆ ಹೈಯೆಸ್ಟ್ ಜನ, ಅಂದರೆ ಒಂದು ನಿಯರ್ಲಿ 40,000 ಜನ ಇದನ್ನು ರೇಟ್ ಮಾಡಿದ್ದಾರೆ. ಇಲ್ಲಿ ಅಮೆಜಾನಲ್ಲಿ ವಿತ್ 3.3 ರೇಟಿಂಗ್ಸ್ ಕೊಟ್ಟಿದ್ದಾರೆ, ಅಂದರೆ 40,000 ಮಂದಿ ಅಮೆಜಾನ್ದಲ್ಲಿ. ಮತ್ತು ಇದ್ರದ್ದು ಪ್ರೈಸ್ ಬಂದು 327 ರೂಪೀಸ್ ಅಲ್ಲಿ ನಾನು ತೊಗೊಂಡಿದ್ದು ಅಮೆಜಾನಿಂದ. ಸೊ ಇದನ್ನು ಅನ್ಬಾಕ್ಸ್ ಮಾಡಿದಾಗ ನಮ್ಗೆ ಸಿಗೋಂಥ ಒಂದು ಟ್ರೈಪಾಡ್ ಬಾಕ್ಸ್ ಸಿಕ್ಕೈತೆ. ಸೊ ಇದನ್ನು ಅಮೆಜಾನ್ದಲ್ಲಿ 327 ರೂಪೀಸ್ ಐತೆ. ಸೊ ಅಲ್ಲೇ ವ್ಯಾರಿ ಇರ್ಬೋದು, ಒಂದು 5-6 ರೂಪೀಸು, ಒಂದು 10 ರೂಪೀಸ್ ಅಷ್ಟೇ. ಸೊ ಟ್ರೈಪಾಡ್ ಬಾಕ್ಸ್ ನೋಡಿದಾಗ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ ಫಿನಿಶಿಂಗ್, ಅಂದರೆ ಹೊರಗಡೆ ಬಾಕ್ಸಿಂಗ್ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ. ಬಾಕ್ಸ್ ಮೇಲೆ ಏನು ಕೊಟ್ಟಿದ್ದಾರೆ, 3 ವೇ ಹೆಡ್ ಕೊಟ್ಟಿದ್ದಾರೆ, ಕ್ವಿಕ್ ಲೆವೆಲ್ ಲಾಕ್ ಕೊಟ್ಟಿದ್ದಾರೆ, ಮತ್ತು ಹೈಟ್ ಗೀಟ್ ಎಲ್ಲ ಅಂದರೆ ಕ್ವಿಕ್ ಲೆವೆಲ್ ಲಾಕ್ ಆಗುತ್ತೆ ಪ್ರತಿಯೊಂದೂ. ಮತ್ತು ಎಲ್ಲ ಕಡೆ ಅಂದರೆ 360 ಡಿಗ್ರಿನೂ ಇದನ್ನು ರೊಟೇಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಮತ್ತು 1.25 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಈ ಕಂಪ್ನಿ ಹೆಸರು ಬಂದು ಟೈಗೋಟ್ ಅಂತ, TYGOT ಕಂಪ್ನಿ ಕಡೆಯಿಂದ. ಇದು ನಿಯರ್ಲಿ 1.25 ಮೀಟರ್ಸ್ ಬರುತ್ತಂತ ಬರೆದಿದ್ದಾರೆ ಅವರು. ಸೊ ಇದು 3110 ಅಂದರೆ ಟ್ರೈಪಾಡ್ 3110 ಮಾಡಲ್. ಇದು ಕಡಿಮೆ ರೇಟಲ್ಲಿ ಸಿಗೋಂಥದ್ದು ತುಂಬ ಇದು. ಸೊ ಇದನ್ನು ಬಾಕ್ಸನ್ನು ತೆಗೆದಾಗ ನಮಗೊಂದು ಒಳ್ಳೆ ಬಾಕ್ಸ್ ಕೊಟ್ಟಿದ್ರು, ಮೇಲ್ಗಡೆ ನೋಡೋಕೆ ಮಾತ್ರ ಚೆನ್ನಾಗೈತೆ. ಸೊ ಒಳಗಡೆ ನೋಡಿದ್ರೆ ನಮಗೊಂದು ಟೈಗೋಟ್ ಕಂಪ್ನಿ ಕಡೆಯಿಂದ ನಮಗೊಂದು ಇದ್ರ ಟೈಪ್ ಒಂದು ಕ್ಯಾಶ್ ಬ್ಯಾಕ್ ಆಫರ್ ಟೈಪ್ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಏನಂದರೆ ನೀವು ಅದನ್ನು ಕಂಪ್ನೀಲಿ ಹೋಗಿ ನೀವು ರೇಟ್ ಮಾಡಿದ್ರೆ, ಕಂಪ್ನಿ ವೆಬ್ಸೈಟ್ಗೆ ಹೋಗಿ ರೇಟ್ ಮಾಡಿದ್ರೆ ಅಪ್ ಟು 200 ರೂಪೀಸ್ ನಿಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಒಂದಲ್ಲ 3 ಕೊಟ್ಟಿದ್ದಾರೆ ಆ ಥರ. ಮತ್ತು ಅದಾದ ನಂತರ ಅದನ್ನು ಒಂದು ಒಂದು ಚೆನ್ನಾಗಿರೋ ಬ್ಯಾಗ್ ಕೊಟ್ಟಿದ್ದಾರೆ. ಒಂದು ಅಷ್ಟೇನು ಕ್ವಾಲಿಟಿ ಇಲ್ಲ, ಬಟ್ ಒಂದು ಬ್ಯಾಗಲ್ಲಿ ಹಾಕಿದ್ದಾರೆ ಅದನ್ನು. ಬಾಕ್ಸಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಅಮೆಜಾನ್ ಕಡೆಯಿಂದ. ಬಾಕ್ಸಿಂಗ್ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ, ಬಾಕ್ಸಿಂಗ್ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ ಇದ್ರ ಕಡೆ ಟೈಗೋಟಿಗೆ ಮಾತ್ರ. ಸೊ ನಾವು ಇದಕ್ಕೊಂದು ಜೊತೆ ಹಂಗೆ ಮೊಬೈಲ್ ಹೋಲ್ಡ್ರ್ ಕೂಡ ಸಿಗ್ತಾಯಿದೆ ನಮ್ಮ ಜೊತೆ. ಈಗ ಮೊಬೈಲ್ ಹೋಲ್ಡರ್ ಐತೆ, ಮತ್ತು ಪೂರ್ತಿ ಅಲ್ಯೂಮಿನಿಯಮ್ದು ಐತೆ ಅಂತ ಹೇಳ್ತಾರೆ. ಮತ್ತು ಗ್ರಿಫು ಸ್ವಲ್ಪ ನೋಡಿದ್ರೆ ಪ್ಲಾಸ್ಟಿಕ್ ಇದೆಲ್ಲ ಐತೆ. 3 ವೇ ಹೆಡ್ ಅಂದರೆ ಅದು ಎಕ್ಸಾಕ್ಟ್ಲಿ ಅಂದರೆ 360 ಡಿಗ್ರಿ ಎಲ್ಲ ತಿರುಗುತ್ತಾ. ಸೊ ಚೆನ್ನಾಗೈತೆ ನೋಡೋಕೆ ಮಾತ್ರ. ಅಲ್ಲಿ ಪೂರ್ತಿ ಅಲ್ಯೂಮಿನಿಯಮ್ದು ಐತೆ, ಬಟ್ ತುಂಬ ಹಗುರ ಅನಿಸುತ್ತೆ ನೋಡೋಕೆ ಇದು ಟಚ್ ಮಾಡಿದಾಗ ಮಾತ್ರ. ಬಟ್ ಹೊರಗಡೆ ರಿವ್ಯೂಸ್ ಮಾತ್ರ 40,000 ಮೆಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಇಂಡೋರಲ್ಲಿ ನೋಡಿದ್ರೆ ಎಷ್ಟು ಹೈಟ್ ಕಾಣುತ್ತೆ ಅಂತ ಇಷ್ಟು ಹೈಟ್ ಅನಿಸುತ್ತೆ ಇಂಡೋರಲ್ಲಿ. ಇದು ವಿತೌಟ್ ಲಾಕ್ ಅಂದರೆ ಓಪನ್ ಮಾಡಲಾರ್ದೆ. ವಿತ್ ಓಪನ್ ಮಾಡಿದ್ರೆ ಎಷ್ಟು ಕಾಣುತ್ತಂದರೆ ಇಷ್ಟು ಹೈಟು. ಇದನ್ನು ನಾವು ಲಾಕ್ ಪೂರ್ತಿಯೆಲ್ಲ ಓಪನ್ ಮಾಡಿದ್ರೆ ಇಷ್ಟು ಹೈಟ್ ಕಾಣುತ್ತೆ. ಸೊ ಇದನ್ನು ಔಟ್ಡೋರಲ್ಲಿ ಎಷ್ಟು ಕಾಣುತ್ತೆ ಅಂತ, ಔಟ್ಡೋರಲ್ಲಿ ಕ್ಯಾಮ್ರಾ ಹೆಂಗೆ ಬರುತ್ತೆ ಅಂತ ನಾವು ಇದನ್ನು ಚೆಕ್ ಮಾಡೋಣ. ಸೊ ಕೆಳಗಡೆ ಮಾತ್ರ ಎಲ್ಲದಕ್ಕೂ ಲಾಕ್ಸ್ ಎಲ್ಲ ಚೆನ್ನಾಗೈತೆ, ಗ್ರಿಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಕೆಳಗಡೆ ರಬ್ಬರ್ದು ಇದೂ ಐತೆ, ಅದು ಆ್ಯಂಟಿ ಸ್ಕಿಡ್ ಇದೂ ಐತೆ, ರಬ್ಬರ್ಸ್ ಬ್ಯಾಂಡು. ಅವ್ರ ಕಂಪ್ನಿ ಹೇಳಿದ ಪ್ರಕಾರ 1.25 ಮೀಟರ್ ಅಂತ ಹೇಳಿದ್ದಾರೆ ಅದರಲ್ಲಿ ಕಂಪ್ನಿ ಸೈಟಲ್ಲಿ. ಅಂದರೆ ಅಮೆಜಾನ್ದಲ್ಲಿ ನೋಡಿದ ಪ್ರಕಾರ ಇವರು ಇವನ್ DSLR ಕ್ಯಾಮ್ರಾ, ಗೋಪ್ರೋ ಕ್ಯಾಮ್ರಾಕ್ಕೆಲ್ಲ ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಬಟ್ ನಾನು ನೋಡಿದ ಪ್ರಕಾರ ಇದು DSLR ಕ್ಯಾಮ್ರಾ ಅದನ್ನೆಲ್ಲ ಅಷ್ಟು ಎಬಿಲಿಟಿ ಇಲ್ಲ ಅದನ್ನು ಹಿಡ್ಕೊಳ್ಳೋಟ್ಟು. ಬಟ್ ಇದನ್ನು ಯಾವುದೇ ರೀತಿ ಅಂದರೆ ಯಾವ್ದು ಮೊಬೈಲ್ ಆಗಲಿ, ಎಲ್ಲ ಮೊಬೈಲ್, ಐಫೋನ್ಸ್ ಆಗಲಿ, ಇದು ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಯಾವ ಮೊಬೈಲ್ಗೂ ಫಿಟ್ ಆಗುತ್ತಿದ್ದು ಮೊಬೈಲ್ ಹೋಲ್ಡರ್ ಮಾತ್ರ. ಬಟ್ ಆದರೆ ಕ್ಯಾಮ್ರಾನ ಹಿಡ್ಕೊಳ್ಳೋಂಥ ಕೆಪಾಸಿಟಿ ಮಾತ್ರ ಇದಕ್ಕಿಲ್ಲ. ಸೊ ಅಷ್ಟು ವೇಟ್ನ ಹಿಡ್ಕೊಳ್ಳೋಂಥ ತಾಕತ್ತು ಇದಕ್ಕೆ ಇಲ್ಲೇ ಇಲ್ಲ, ಅಷ್ಟು ಡ್ಯೂರಬಿಲಿಟಿ. ಸೊ ಮೊಬೈಲ್ ಅಂದರೆ ಬೇರೆದು ತೊಗೊಂಡ್ರೆ ನಾವು ಮೊಬೈಲ್ ಹೋಲ್ಡರೆಲ್ಲ ಸಪ್ರೇಟ್ ತೊಗೋಬೇಕಾಗುತ್ತೆ. ಸೊ ಇವ್ರಿಗೊಂದು ಕಡಿಮೆ ರೇಟಲ್ಲಿ ಮೊಬೈಲ್ ಹೋಲ್ಡರು ಕೊಟ್ಟಿದ್ದಾರೆ. ಸೊ ಹಾಗೆ ನಾವು ಇಂಡಿಕೇಟರ್ ಲೆವೆಲ್ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ನಮ್ಮದು ಕ್ಯಾಮ್ರಾದ ಇಂಡಿಕೇಟರ್ನ ಚೆಕ್ ಮಾಡೋಕೆ ಎಷ್ಟು ಯಾವ ಕಡೆ ಲೆವೆಲ್ದಲ್ಲಿ ಐತೆ ಅಂತ. ಮತ್ತು ಇದು ಹೇಳಿದ ಪ್ರಕಾರ 3 ವೇ ಹೆಡ್ ಐತೆ ಆ್ಯಕ್ಚುಲಿ. ಮತ್ತು ಹಂಗೆ 360 ಡಿಗ್ರಿ ರೊಟೇಷನ್ ಆಗುತ್ತಿದ್ದು. ಬಟ್ ಕ್ವಾಲಿಟಿ ನೋಡಿದ್ರೆ ಅದು ಅಲ್ಯೂಮಿನಿಯಮ್ದು ಅಂತ ಐತೆ, ಬಟ್ ಅಷ್ಟೇನು ಅಲ್ಯೂಮಿನಿಯಮ್ ಇಲ್ಲ. ಸೊ ನಾವು ಮೊಬೈಲನ್ನು ಇಟ್ಟಾಗ ಈ ಥರ ಕಾಣುತ್ತೆ ನೋಡಿ ಹೈಟು. ಸೊ ಔಟ್ಡೋರಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಲುಕ್ ಮಾತ್ರ, ಹಂಗೇನಿಲ್ಲ. ಬಿಲ್ಡ್ ಇನ್ ಕ್ವಾಲಿಟಿ ಅಂತ ಹೇಳಿದ್ರೆ, ಬಟ್ ಈ ಕಡಿಮೆ ರೇಟಲ್ಲಿ ಮಾತ್ರ ಇದು ಈ ರೇಟಿಗೆ ತಕ್ಕಂಗೆ ಐತೆ. ಸೊ ಏನು ಅನ್ನೋಕ್ಕಾಗಲ್ಲ. ನಾವು 320 ರೂಪೀಸಲ್ಲಿ ವಿತ್ ಮೊಬೈಲ್ ಹೋಲ್ಡರು ಇದು ಕೊಟ್ಟಿದ್ದಂದರೆ ತುಂಬ ಚೆನ್ನಾಗೈತೆ, ಏನು ಪ್ರಾಬ್ಲಮ್ ಇಲ್ಲ. ಇದು ತೊಗೊಳ್ಬೋದು ನಾವು, ಹಾಗೇನಿಲ್ಲ. ಬಟ್ ಅಂದರೆ ಇನಿಷಿಯಲ್ ಲೆವೆಲಲ್ಲಿ ಅಂದರೆ ನಾವು ಇನ್ನೂ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಅವಾಗ ನೋಡ್ತೀವಿ ಅಂದರೆ ಇದು ಚೆಕ್ ಮಾಡ್ಬೋದು. ಸೊ ಇದು ಅದ್ರ ಕ್ಯಾಮ್ರಾನ ನಾನು ಟೆಸ್ಟ್ ಮಾಡಿದ್ದೀನಿ. ಸೊ ಈ ಥರ ಬರುತ್ತೆ ನೋಡಿ ಕ್ವಾಲಿಟಿ ಕ್ಯಾಮ್ರಾದು. ಅಂದರೆ ಮೊಬೈಲ್ ಕ್ಯಾಮ್ರಾ ಇದೆ, ಬಟ್ ಆ ಸರ್ಫೇಸ್ ಲೆವೆಲ್ ಹೆಂಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆ. ಅಂದರೆ ಸೇಕ್ ಆಗ್ತಾಯಿಲ್ಲ ಕ್ಯಾಮ್ರಾ, ಈ ಥರ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತೇಳಿ. ಸೊ ಇದನ್ನು ನೀವು ಕೊಂಡ್ಕೋಬೋದು. ಬಟ್ ಆದರೆ ನಾನು ಹೇಳೋ ಪ್ರಕಾರ ಇದು DSLR ಕ್ಯಾಮ್ರಾ ಮತ್ತು ಈ ಥರ ದೊಡ್ಡ ಕ್ಯಾಮ್ರಾಗೆ ಮಾತ್ರ ಇದು ಬರೋಂಗಿಲ್ಲ. ಸೊ ಮೊಬೈಲ್ನ ಏನಾದರೂ ನೀವು ಯೂಸ್ ಮಾಡ್ತೀವಿ ಅಂದರೆ ಮೊಬೈಲಿಗೆ ಮಾತ್ರ ಯೂಸ್ ಮಾಡಿ. ಇದು ಯಾವುದೇ ಥರ ಮೊಬೈಲ್ ಇರಲಿ, ಅದು ಡೈಮೆನ್ಷನ್ ಎಷ್ಟೇ ಇರಲಿ, ಮೊಬೈಲಿಗೆ ಮಾತ್ರ ಫಿಟ್ ಆಗುತ್ತೆ ಇದು. ಬಟ್ DSLR ಕ್ಯಾಮ್ರಾ ದೊಡ್ಡದು ಯಾವುದಾದ್ರೂ ನಾವು ಕ್ಯಾಮ್ರಾಸ್ ಇಡ್ತೀವಿ, ಕ್ಯಾಮ್ಕೋಡ್ರಸ್ಸು, ಇದಕ್ಕೆ ಮಾತ್ರ ಹೆಲ್ಪ್ ಆಗೋಲ್ಲ ಇದು. ಸೊ ವೇಟ್ ಅಷ್ಟೆಲ್ಲ ಇದು ಇಟ್ಕೊಳ್ಳೋಂಗೆ ಇಲ್ಲ. ಸೊ ಬೆಟರ್ ಪರ್ಚೇಸ್ ಮಾಡೋರು ಮೊಬೈಲಿಗೆ ಇನಿಷಿಯಲ್ ಲೆವೆಲಲ್ಲಿ ನಾವು ಚೆಕ್ ಮಾಡ್ತೀನಿ
ಅಂತ ಪರ್ಚೇಸ್ ಮಾಡೋರಿಗೆ ಮಾತ್ರ ಇದು ಬೆಸ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.